ಏನ್ರಿ ನಿಮಗೆ ಹಂಗೆ ನೀವು ಯಾವ ಥರ ಪೂಜೆ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ. ಯಾವ ಥರ ಮಾಡೋದಂತ ಹೇಳ್ತೀನಿ ರೀ. ಫಸ್ಟಿಗೆ ನೆಲ ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಶ್ರೀ ಸ್ವಾಮಿ ಸಮರ್ಥ. ಹಾಯ್ ಆಲ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾನು ಕೂಡ ಆರಾಮದೀನಿ. ಸೊ ಬರ್ರಿ ಇವತ್ತಿನ ಬ್ಲಾಗಿಂಗ ಸ್ಟಾರ್ಟ್ ಮಾಡೋಣಂತ. ಎಲ್ರಿಗೂ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತು ನಾನು ಪೂಜೆ ಬದಲು ಇನ್ಫಾರ್ಮೇಷನ್ ಕೊಡಾಕಿದ್ದೀನಿ ರೀ. ಇದು ಎಲ್ಲರಿಗೂ ಗೊತ್ತಿರ್ತೈತೆ ರೀ ಆಲ್ಮೋಸ್ಟ್. ಪೂಜೆ ಆದರೂ ಕೆಲವೊಬ್ಬರಿಗೆ ಗೊತ್ತಿರಂಗಿಲ್ಲ ರೀ. ಅದಕ್ಕೆ ಹೇಳ್ತೀನಂತ್ರಿ. ವೈಭವಲಕ್ಷ್ಮಿ ಪೂಜೆ ಮಾಡೋದು ಹೇಳ್ತೀನಂತ್ರಿ ಇವತ್ತು. ಯಾರೇ ಶ್ರಾವಣದಾಗ ಸ್ಟಾರ್ಟ್ ಮಾಡೋರಿದ್ರಪ್ಪ ಅಂತಂದ್ರೆ ಸ್ಟಾರ್ಟ್ ಮಾಡ್ಬೋದು ರೀ. ಈಜಿ ಬಾಟ ಬಿರಿ ಏನಿಲ್ಲ. ನೀವು ಯಾರೇ ಸ್ಟಾರ್ಟ್ ಮಾಡೋರಿದ್ರಂದ್ರೆ ಸ್ಟಾರ್ಟ್ ಮಾಡ್ಕೋಬೋದು ರೀ. ಇದು ಈ ಸಾರಿ ಶ್ರಾವಣದಾಗ 5 ಶುಕ್ರವಾರ ಬಂದಾವ್ರಿ. ನೀವು 5 ಶುಕ್ರವಾರ ಮಾಡಿ 5ನೇ ಶುಕ್ರವಾರ ಉದ್ಯಾಪನ ಮಾಡ್ತೀನಂದ್ರೆ ಆ ಥರನೂ ಮಾಡ್ಬೋದು. ಇಲ್ಲ ನಾವು 21, 11 ಈ ಥರದ್ದು ಇರ್ತಾವ್ರಿ ಅವೆಲ್ಲ. ನೀವು 21, 11 ಈ ಥರ ಮಾಡ್ತಿ ಲಾಸ್ಟಿಗೆ ಉದ್ಯಾಪನ ಮಾಡ್ತೀನಂದ್ರೆ ಆ ಥರನೂ ಮಾಡ್ಬೋದು ರೀ. ಬಟ್ ಶ್ರಾವಣದಾಗ ಈಗ ಸದ್ಯಕ್ಕೆ ಯಾರೇ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡೋರಿದ್ರಂದ್ರೆ ಶ್ರಾವಣದಾಗ ಮಾಡಿರಿ ಬೆಸ್ಟ್ ಅಂತ ನಾನು ಹೇಳ್ತೀನಿ ರೀ. ನನಗನ್ಸು ಮಟ್ಟಿಗೆ ಈ ಥರ ಪೂಜೆ ಇನ್ನೂ ತನಕ ಯಾರೂ ಹೇಳ್ಕೊಟ್ಟಿರಂಗಿಲ್ಲ ರೀ. ನಾನು ಹೇಳ್ಕೊಡತ್ತೀನೋ. ನನಗೂ ಹಿಂಗೆ ಯಾರೋ ಒಬ್ರು ಹೇಳಿದ್ರಿ ಈ ಥರ ಪೂಜೆ ಮಾಡಬೇಕು ಅಂಥೇಳಿ ವೈಭವಲಕ್ಷ್ಮಿದ್ರಿ. ನಾ ಒಂದು 2-3 ವರ್ಷದಿಂದ ಮಾಡೀನಿ ರೀ. ಈಗೇನು ಮಾಡೋದು ಟೈಮ್ ಸಿಗವಲ್ರಿ. ಇನ್ನು ಮುಂದೆ ನಾನು ಹಿಡಿಬೇಕನ್ನತ್ತೀನಿ ರೀ. ಈ ಶ್ರಾವಣದಾಗ ಪೂಜೆ ಮಾಡೋದು ಸ್ಟಾರ್ಟ್ ಮಾಡ್ಬೇಕಂತ ಅನ್ನಕತ್ತೀನಿ ರೀ. ನೋಡೋಣ್ರಿ ಏನಾಗ್ತೈತೆ ಅಂತ ಹೇಳ್ರಿ. ಹಂಗೆ ಈ ಪೂಜೆ ಅಷ್ಟೇನು ಭಾಳ ಟಫ್ ಏನಿಲ್ಲ ರೀ, ಈಸಿ ಐತಿ. ಹಂಗೆ ಈ ಪೂಜೆ ಮುಗಿಯೋ ಮಟ್ಟ ಅಂದ್ರೆ 5 ಶುಕ್ರವಾರ ನೀವು 5 ಶುಕ್ರವಾರ ಮಾಡಿರಿ, ಇಲ್ಲ 11 ಶುಕ್ರವಾರ ಮಾಡಿರಿ, ಇಲ್ಲ 21 ಶುಕ್ರವಾರ ಮಾಡಿರಿ. ಅಲ್ಲಿ ಮಟ್ಟ ನೀವು ಮಾಂಸಾಹಾರ ಮಾಡಂಗಿಲ್ಲ ರೀ. ನೀವು ಶುಕ್ರವಾರ ಒಂದು ದಿನ ಬಿಡ್ತೀನೋ ಮಿಕ್ಕಿ ಟೈಮ್ ತಿಂತೀನೋ ಅಂದ್ರೆ ಇಲ್ರಿ. ನೀವು ಮನೆಯೊಳಗೂ ಮಾಡೋ ಹಂಗಿಲ್ಲ. ಯಾಕಂದ್ರೆ ಲಕ್ಷ್ಮೀ ದೇವಿ ಅದಾರ್ರಿ ಅವ್ರು. ಸೊ ಲಕ್ಷ್ಮೀ ದೇವಿಗೆ ಅವ್ರದ್ದೇ ಆದಂಥ ಬೆಲೆನ ನಾವು ಕೊಡಲೇಬೇಕಾಗತ್ತೆ ರೀ. ನೀವೇನ್ರಿ ನೀವು ಲಕ್ಷ್ಮೀ ಅದತ್ತಲ್ರಿ, ಯಾವ ದೇವ್ರದ್ದು ಪೂಜೆ ಹಿಡಿದ್ರು ಅದು ಮುಗಿ ಮಟ್ಟ ಮಾಂಸಾಹಾರ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ನೋಡ್ರಿ ನಮ್ಮ ಹಿಂದೂ ಧರ್ಮದಾಗ ಇಲ್ರಿ ಮಾಂಸಾಹಾರ ಮಾಡೋದು. ಆದರೂ ತಿಂತಾರೆ ಈಗಿನವ್ರು ಕೆಲವೊಬ್ರು. ಸೊ ನೀವೇನ್ರಿ ಮಾಂಸಾಹಾರ ಮಾಡ್ತಿದ್ರಪ್ಪ ಅಂತಂದ್ರೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡೋರಿದ್ರಂದ್ರೆ ನೀವು 5 ಶುಕ್ರವಾರ ಆಗೋ ತನಕ ನೀವು ಮಾಂಸಾಹಾರ ಮನೆಗೆ ತರಂಗಿಲ್ಲ, ನೀವು ಮಾಂಸಾಹಾರ ತಿನ್ನುವಂಗಿಲ್ಲ. ಇದು ಕ್ಲಿಯರ್ ರೀ. ನಾನು ಫಸ್ಟ್ ಹೇಳೀನಿ ರೀ. ಹಂಗಾಗಿ ಶುಕ್ರವಾರ ದಿನ ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕ್ರಿ ಇದು ಪೂಜೆ ಮಾಡಾಗ. ಇದು ವೈಭವಲಕ್ಷ್ಮಿ ಪೂಜೆ ಐತ್ರಿ. ಸೊ ಬರ್ರಿ ಹಂಗಾರ ಪೂಜೆ ಯಾವ ರೀತಿ ಮಾಡೋದಂತ ತೋರಿಸ್ತೇನಂತ್ರಿ. ನೋಡ್ರಿ ನಾನು ಪೂಜೆ ಮಾಡ್ಕೊಂಡಿನ್ರಿ. ಈಗ ಯಾವ ಥರ ಮಾಡೋದಂತ ಹೇಳ್ತೀನಿ ರೀ. ಫಸ್ಟಿಗೆ ನೆಲ ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ಪೂಜೆದು ಮನೆ ಇಡ್ಬೇಕ್ರಿ. ಮನೆ ಇಟ್ಟ ಕೇಸರಿ ಇಲ್ಲ ಕೆಂಪು ಇಲ್ಲ ಹಳದಿ ಯಾವ್ದು ನಿಮ್ಮ ಅಂತ್ಯಾಕ ಐತಲ್ರಿ ವಸ್ತ್ರ ಅದು ಹಾಸ್ಬೇಕ್ರಿ. ಹಾಸಿ ನೋಡ್ಬೋದು ರೀ. ಇಲ್ಲಿ ನಾನು ಅಕ್ಕಿ ಹಾಕೀನಿ. ಅಕ್ಕಿ ಮೇಲೆ ಚರ್ಗಿ ಇಟ್ಟೀನಿ ರೀ. ನೀವು ಬೆಳ್ಳಿ ದರ ಇಡ್ರಿ, ತಾಂಬರ ದರ ಇಡ್ರಿ, ಇಲ್ಲ ಸ್ಟೀಲಿನ ದರ ಇಡ್ರಿ. ಚರಗಿ ಇಟ್ರಿ. ಆಮೇಲೆ ಈ ಥರ ಹಿಂಗೆ ಕೆಳಗಿಂದ 5 ಕುಂಕುಮ ಇದನ್ನು ಹಚ್ಬೇಕ್ರಿ. ಇಲ್ಲಿ ಹಚ್ಚಿನ ನೋಡ್ಬೋದು, ಕಾಣಿಸಾಕತ್ತೈತೆ ಅನ್ಕೋತೀನಿ ರೀ. ನಾನು ಕೆಳಗಿಂದನೇ ಹಚ್ಬೇಕ್ರಿ, ಮ್ಯಾಗಿಂದ ಹಚ್ಬಾರ್ದ್ರಿ, ಕೆಳಗಿಂದ ಹಚ್ಬೇಕು. 5 ಸಾರಿ ಹಚ್ಬೇಕ್ರಿ. ಆಮೇಲೆ ಸ್ವಸ್ತಿಕ್ ತೊಗೋಬೇಕ್ರಿ ಮುಂದೆ. ಆಮೇಲೆ ಚರಿಗ್ಯಾಗ ನೀರು ತುಂಬಿ ಆದ್ಮೇಲೆ ಅದ್ರಾಗ ಅರಿಶಿನ, ಕುಂಕುಮ, ಹೂವು ಮತ್ತು ಒಂದು ರೂಪಾಯಿ ನಾಣ್ಯ ಹಾಕ್ಬೇಕ್ರಿ. ಆಮೇಲೆ ಮ್ಯಾಲೆ ನೋಡ್ಬೋದು ರೀ ನಾನು ಅಕ್ಕಿ ಇಟ್ಟೀನಿ. ಅಕ್ಕಿ ಮೇಲೆ ಒಂದು ಕಾಯಿನ್ ಇಟ್ಟೀನಿ ರೀ ನಾನು. ಆಮೇಲೆ ಹೂವು ಇಟ್ಟೀನಿ. ಆಮೇಲೆ ಲಕ್ಷ್ಮೀ ಫೋಟೋ ಇದ್ರೆ ಇಟ್ಕೋಬೋದ್ರಿ. ಇಲ್ಲ ನಾನು ಅಂತ್ಯಾಕು ಬುಕ್ ಇತ್ತು ರೀ ಲಕ್ಷ್ಮೀದ, ಹಾಗಾಗಿ ನಾ ಬುಕ್ ಇಟ್ಟೀನಿ ರೀ. ಅದು ರಾಧಾ ನಾಮ ಬರಿತೀನಿ ರೀ ನಾ ಬುಕ್ ಒಳಗೆ, ಅದೇ ಇಟ್ಟೀನಿ ರೀ. ಆಮೇಲೆ ಶಂಖ ಇದ್ದವ್ರೆ ಇಲ್ಲಿ ಈ ಸೈಡ್ ಶಂಖ ಇಟ್ಕೋಬೇಕ್ರಿ, ಇಲ್ಲಿ ಗಂಟೆ ಇಟ್ಕೋಬೇಕ್ರಿ. ಒಂದು ಸೈಡ್ ಶಂಖ, ಒಂದು ಸೈಡ್ ಗಂಟೆ ಇಟ್ಕೋಬೇಕ್ರಿ. ಆಮೇಲೆ ಅಡಿಕೆ ಕುಲದೇವಿ ಸ್ವರೂಪ ಅಂಥೇಳಿ ಅಡಿಕೆಗೆ ನಾವು ಅರಿಶಿನ, ಕುಂಕುಮ, ಅಕ್ಷತೆ ಹಚ್ಚಿ ಹೂವು ಅರ್ಪಣೆ ಮಾಡ್ಬೇಕ್ರಿ. ಆಮೇಲೆ ಒಂದು ಸೈಡ್ ಗಣಪತಿಗೆ ಫಸ್ಟ್ ಅನ್ನಂದ್ರೆ ನಾವು ಗಣಪತಿಗೆನ ಪ್ರತಿಷ್ಠಾಪನೆ ಮಾಡ್ಕೋಬೇಕ್ರಿ, ಯಾವುದೇ ಪೂಜೆಗಾಗಲಿ ಏನಾಗಲಿ. ಆಮೇಲೆ ನಾನು ನೈವೇದ್ಯಕ್ಕಂತ ಹೇಳಿ ಇಲ್ಲಿ ಬಾಳೆಹಣ್ಣು ಇಟ್ಟೀನಿ ರೀ. ನಿಮ್ಮ ಹತ್ರ ಯಾವ ಹಣ್ಣು ಇರ್ತೈತೆ ನೋಡಿರಿ ಆ ಹಣ್ಣು ನೀವು ಇಡ್ಬೋದು ರೀ. ಮತ್ತು ಆರತಿ ಹಚ್ಬೇಕ್ರಿ. ಹಂಗೆ ಊದಿನ ಕಡ್ಡಿ ಇಷ್ಟರೇ ಪೂಜೆ ಮಾಡೋದು ಇಷ್ಟ ಐತ್ರಿ. ಏನು ಭಾಳ ಟಫ್ ಏನಿಲ್ಲ. ಕೆಲವೊಬ್ರು ಕೇಳ್ಬೋದು ರೀ, ನಾವು ತೆಂಗಿನಕಾಯಿ ಇಟ್ಟು ಮಾಡ್ತೀವಲ್ರಿ ಅಂಥೇಳಿ. ಅದು ಅವ್ರವ್ರ ಮೇಲೆ ಡಿಫೆಂಡ್ ರೀ. ಸೊ ಇಷ್ಟ ಪೂಜೆದ ನಿಯಮ ಅಂಥೇಳಿ ಇರ್ತೈತೆ ರೀ. ಆಮೇಲೆ ಈ ಥರ ಬುಕ್ ಸಿಗ್ತೈತೆ ರೀ. ಲಕ್ಷ್ಮೀ ಯಂತ್ರ ಅನ್ನೋದು ಬೇಕೇ ಬೇಕ್ರಿ. ಹಂಗೆ ಇದ್ರ ಮೇಲೆ ಕೊಟ್ಟಾರಿ ನೋಡ್ಬೋದು ರೀ ಲಕ್ಷ್ಮೀ ಯಂತ್ರ ಮತ್ತು ರಂಗೋಲಿ. ಹಂಗೆ ಇದ್ರಾಗ
ಅಷ್ಟಲಕ್ಷ್ಮಿ ಮಾತೆಯರ ಫೋಟೋನು ಐತ್ರಿ. ಇದನ್ನು ಈ ಫೋಟೋನು ನಾವು ಪೂಜೆ ಮಾಡ್ಬೇಕ್ರಿ. ಪೂಜೆ ಮಾಡೋ ಮುಂದೆ ಅರಿಶಿನ ಕುಂಕುಮ ಹಚ್ಚಿ ಕತಿ ಓದ್ಬೇಕ್ರಿ. ಇದ್ರಾಗ ಟೋಟಲ್ ಕತಿ ಅದಾವ. ಕತಿ ಓದ್ಬೇಕ್ರಿ ದಿನ ಒಂದೊಂದು. ಅಂದ್ರೆ ಪ್ರತಿ ಶುಕ್ರವಾರಕ್ಕೆ ಒಂದೊಂದು ಈ ರೀತಿ ಕತಿ ಓದಿ ಕೊನೆಗೆ 5 ಮಂದಿಗೆ ಇಲ್ಲ 2 ಮಂದಿಗೆ ಮುತ್ತೈದೆಯರಿಗೆ ಮಾಡಿ ಪೂಜೆನ ಮುಕ್ತಾಯ ಮಾಡ್ಬೇಕ್ರಿ. ಕೊನೆ ಶುಕ್ರವಾರ ನೀವು 5 ಮಾಡಿರಿ, 11 ಮಾಡಿರಿ, ಇಲ್ಲ 21 ಮಾಡಿರಿ, ಅದು ನಿಮ್ಮ ಮೇಲೆ ಡಿಫೆಂಡ್ ರೀ. ಈ ಥರ ಪೂಜೆ ಮಾಡೋದು ಇರ್ತೈತ್ರಿ. ಹಂಗೆ ಮತ್ತು ನೀವು ಯಾವ ಥರ ಮಾಡ್ತೀರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ಇಷ್ಟು ತೋರ್ಸೀನಿ ರೀ ನನಗೆ ಒಬ್ರು ಹೇಳಿದ್ರಿ, ಹಾಗಾಗಿ ನಾನು ಇಷ್ಟು ಮಾಡಿ ತೋರ್ಸೀನಿ ರೀ. ಈ ಥರನೂ ಮಾಡ್ಬೋದು. ನೀವೇನರ ಶ್ರಾವಣದಾಗ ಈಗ ಸ್ಟಾರ್ಟ್ ಮಾಡೋರು ಇದ್ರಂದ್ರೆ ಸ್ಟಾರ್ಟ್ ಮಾಡಿರಿ. 1 ತಾಸೊಳಗೆ ಓದೋದು ಪೂಜೆ ಮಾಡೋದು ಎಲ್ಲ ಮುಗಿತೈತ್ರಿ. ನೀವು ಏನರ ಆಫೀಸ್ಗೆ ಹೋಗ್ತಿದ್ರೆ ನಿಮ್ಮ ಹತ್ರ ಏನರ ಟೈಮ್ ಇರಲಿಲ್ಲಪ್ಪ ಅಂತಂದ್ರೆ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮನೆಯಲ್ಲೇ ಮಾಡ್ಕೋಬೋದು ರೀ. ಇದು ಯಾರು ಭೀ ಮಾಡ್ರೆ ನಡಿತೈತ್ರಿ. ಹುಡುಗರು, ಗಂಡು ಮಕ್ಕಳು, ಹೆಂಗಸರು ಯಾರು ಭೀ ಮಾಡ್ರೆ ನಡಿತೈತ್ರಿ. ಭಕ್ತಿ ಶ್ರದ್ಧೆಯಿಂದ ಮಾಡಿರಿ ಯಾವುದೇ ಒಂದು ಪೂಜೆ. ಆಗ ಮಾತ್ರ ಪ್ರತಿಫಲ ಅನ್ನೋದು ನಮಗೆ ಸಿಗತ್ತೆ ರೀ. ನೋಡಿದ್ರಲ್ರಿ ನಾನು ಪೂಜೆ ಮಾಡೋದು ಯಾವ ಥರ ಏನು ಅಂಥೇಳಿ ತೋರ್ಸೀನಿ ರೀ ನಿಮಗೆ. ಹಂಗೆ ನೀವು ಯಾವ ಥರ ಪೂಜೆ ಮಾಡ್ತೀರಿ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ನಾನು ವರಮಹಾಲಕ್ಷ್ಮಿ ಮಾಡ್ತೀನಿ ರೀ ಪೂಜೆ. ಬಟ್ ಈ ಸಾರಿ ವೈಭವಲಕ್ಷ್ಮಿದು ಸ್ಟಾರ್ಟ್ ಮಾಡೋಣ ಅಂಥೇಳಿ ಅಂದ್ಕೊಂಡೀನಿ ರೀ. ನೋಡ್ಬೇಕ್ರಿ ನಾಳೆ ಹಿಡ್ಕೊಂಡು ಏನಾಗ್ತೈತಿ ಅಂಥೇಳಿ. ನೋಡೋಣ ರೀ ಏನಾಗ್ತೈತಿ. ಸ್ಟಾರ್ಟ್ ಮಾಡೋದಾದ್ರೆ ಸ್ಟಾರ್ಟ್ ಮಾಡ್ತೀನಂತ್ರಿ. ನಾನು ಮುಂಚೆ ಎಲ್ಲ ಬೇರೆ ಥರನೂ ಮಾಡ್ತಿದ್ರಿ ಪೂಜೆ. ಹಂಗೆ ನನಗೊಬ್ರು ಹೇಳಿದ್ರಿ ಈ ಥರನೂ ಟ್ರೈ ಮಾಡಿ ಪೂಜೆ ಅಂತ ಹೇಳ್ರಿ. ಸೊ ಹಾಗಾಗಿ ಈ ಥರನ ಮಾಡ್ಬೇಕಂತ ಅಂದ್ಕೊಂಡಿರಿ ಪೂಜೆ. ಹಂಗೆ ನನ್ನ ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತಾವಂತ ಹೇಳ್ರಿ, ಕಮೆಂಟ್ ಮಾಡಿರಿ. ನಾನು ಈ ಪೂಜೆ ಏನಲ್ರಿ ಇದು ಯಾವ ಥರ ಅನಿಸ್ತು ಅಂತ ಹೇಳ್ರಿ ನಿಮಗೆ. ಪೂಜೆ ಅಂದ್ರೆ ಈ ಥರನೂ ಮಾಡ್ಬೋದು ಅಂಥೇಳಿ ನಾ ಹೇಳಿನಲ್ರಿ. ನನಗೆ ಎಷ್ಟು ಗೊತ್ತಿತ್ತ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೀನಿ ರೀ. ಹಂಗೆ ನಿಮಗೆ ನೀವು ಯಾವ ಥರ ಪೂಜೆ ಮಾಡ್ತೀರಿ ಅಂತ ಹೇಳ್ರಿ. ಹಂಗೆ ನನಗೂ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಶೇರ್ ಭೀ ಮಾಡಿರಿ ನನ್ನ ವಿಡಿಯೋ. ಯಾರಿಗಾರೆ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೂ ಗೊತ್ತಾಗಲಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಒಳಗೆ ಯಾರಿಗಾರೆ ಗೊತ್ತಿರಲಿಲ್ಲ ಅಂದ್ರೆ ಅವ್ರಿಗೂ ಗೊತ್ತಾಗಲ್ರಿ. ಇಷ್ಟ ನಂಗೆ ಎಷ್ಟು ಗೊತ್ತಿತ್ತಲ್ರಿ ಅಷ್ಟು ನಾನು ಹೇಳೀನಿ. ಹಂಗೆ ನನ್ನ ವಿಡಿಯೋ ನೀವು ಎಲ್ಲಿಂದ ನೋಡತ್ತೀರಿ ಅಂಥೇಳಿ ಅದನ್ನೂ ನೀವು ನನಗೆ ಕಮೆಂಟ್ ಮಾಡಿರಿ. ನಾನು ಈಗೀಗ ಹೊಸದಾಗಿನ ಸ್ಟಾರ್ಟ್ ಮಾಡಿದ್ದೇನೆ ರೀ ಯೂಟ್ಯೂಬ್ ಚಾನೆಲ್ಲ. ಸೊ ನಂಗೆ ಯಾವ ಥರ ಗೊತ್ತಲ್ರಿ ನಾನು ಆ ಥರನ ಹೇಳತ್ತೀನಿ ರೀ. ಸೊ ಯಾವ ಥರ ಅನ್ನಿಸ್ತೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಸೊ ಇಷ್ಟ ರೀ ಇವತ್ತಿನ ಬ್ಲಾಗ. ಇಲ್ಲೇ ಎಂಡ್ ಮಾಡ್ತೀನಂತ್ರಿ. ನನ್ನಿಂದ ಏನು ತಪ್ಪಾದ್ರೆ ಕ್ಷಮ ಇರಲ್ರಿ. ಮತ್ತು ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲ್ರಿ. ಶ್ರೀ ಸ್ವಾಮಿ ಸಮರ್ಥ. ರಾಧೆ ರಾಧೆ.